ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ 27ರಿಂದ ಆಗಸ್ಟ್ 31ರವರೆಗಿನ ಒಟ್ಟು 5 ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಇತ್ತೀಚೆಗೆ ಕರ್ನಾಟಕ ಸಚಿವ ಸಂಪುಟವು ಒಳ ಮೀಸಲಾತಿ ನೀಡಲು 5 ಗುಂಪುಗಳಾಗಿ ವಿಂಗಡಿಸಿದ್ದಂತಹ ಪರಿಶಿಷ್ಟ ಜಾತಿ ಸಮುದಾಯವನ್ನ ಎಷ್ಟು ಗುಂಪುಗಳಾಗಿ ಮರು ವಿಂಗಡಿಸಿದೆ? ಉತ್ತರ 3. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಸಮುದಾಯವನ್ನ ಎಡಗೈ, ಬಲಗೈ ಮತ್ತು ಇತರೆ ಎಂಬ 3 ಗುಂಪುಗಳಾಗಿ ಮರು ವರ್ಗೀಕರಣ ಮಾಡಲು ತೀರ್ಮಾನ ಮಾಡಿದ್ದು, ಅವುಗಳಿಗೆ ಎಡಗೈಗೆ 6%, ಬಲಗೈಗೆ 6% ಹಾಗೂ ಇತರೆ ಗುಂಪುಗಳಿಗೆ 5% ಒಳ ಮೀಸಲಾತಿ ನೀಡಲು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳು ಇಂತಿವೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಸಮುದಾಯಗಳನ್ನು 5 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಿತ್ತು. ಈ ವರ್ಗೀಕರಣ ಮತ್ತು ಅವುಗಳಿಗೆ ಶಿಫಾರಸು ಮಾಡಿರುವಂತಹ ಮೀಸಲಾತಿ ಹಂಚಿಕೆ ಈ ಕೆಳಗಿನಂತಿತ್ತು. ಗುಂಪು 1 ಇದು ಅತಿ ಹಿಂದುಳಿದ ಜಾತಿಗಳು, ಇದಕ್ಕೆ 1% ಮೀಸಲಾತಿ. ಗುಂಪು 2 ಎಡಗೈ ಜಾತಿಗಳು 6% ಮೀಸಲಾತಿ. ಗುಂಪು 3 ಬಲಗೈ ಜಾತಿಗಳು 5%. ಗುಂಪು 4 ಬಂಜಾರ, ಭೋವಿ, ಲಂಬಾಣಿ, ಕೊರಚ, ಕೊರಮ ಇವರೆಲ್ಲ ಅಸ್ಪೃಶ್ಯರಲ್ಲದ ಜಾತಿಗಳು, ಇವರಿಗೆ 4% ಒಳ ಮೀಸಲಾತಿ. ಗುಂಪು 5 ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿ, ಇವರಿಗೆ 1% ಒಳ ಮೀಸಲಾತಿಯನ್ನು ನೀಡಿ ಈ ಒಂದು ನಾಗಮೋಹನ್ ದಾಸ್ ಆಯೋಗ ಶಿಫಾರಸನ್ನ ಮಾಡಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಒಳ ಮೀಸಲಾತಿ ನೀತಿ ಬಗ್ಗೆ ನೋಡೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ವಿಶೇಷ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿ 101 ಪರಿಶಿಷ್ಟ ಜಾತಿಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿ ಒಳ ಮೀಸಲಾತಿಯನ್ನ ಮರು ಹಂಚಿಕೆ ಮಾಡಲು ನಿರ್ಧಾರ ಮಾಡಿದೆ. ಈ ನಿರ್ಧಾರದ ಪ್ರಕಾರ ಪರಿಶಿಷ್ಟ ಜಾತಿ ಸಮುದಾಯಗಳನ್ನು 3 ಪ್ರಮುಖ ಗುಂಪುಗಳಾಗಿ ಪುನರ್ ವಿಂಗಡಿಸಲಾಗಿದೆ. ಅವು ಎಡಗೈ ಗುಂಪು, ಬಲಗೈ ಗುಂಪು ಹಾಗೂ ಇತರೆ ಗುಂಪು. ಈಗಾಗಲೇ ನಿಮಗೆ ತಿಳಿಸಲಾಗಿದೆ. ಎಡಗೈ ಗುಂಪು 6% ಮೀಸಲಾತಿ, ಬಲಗೈ ಗುಂಪು 6% ಮೀಸಲಾತಿ. ಇತರೆ ಗುಂಪು ಇವರಲ್ಲಿ ಸ್ಪರ್ಶಿಯರು ಮತ್ತು ಅಲಮಾರಿಗಳ ಗುಂಪು ಇರುತ್ತೆ. ಈ ಗುಂಪಿಗೆ 5% ಮೀಸಲಾತಿಯನ್ನ ನಿಗದಿಪಡಿಸಲಾಗಿದೆ. ಪ್ರಮುಖ ಬದಲಾವಣೆಗಳು ಮತ್ತು ಸೇರ್ಪಡೆಗಳು: ಬಲಗೈ ಗುಂಪಿಗೆ ಆದಿ ಸಮುದಾಯಗಳ ಸೇರ್ಪಡೆಯಾಗಿದೆ. ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿದ್ದಂತಹ ಗುಂಪು 5 ಅಂದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಜಾತಿಗಳು, ಇವುಗಳನ್ನ ಬಲಗೈ ಗುಂಪಿಗೆ ಸೇರಿಸಲಾಗಿದೆ. ಇದರಿಂದಾಗಿ ಬಲಗೈ ಗುಂಪಿನ ಮೀಸಲಾತಿ 5ರಿಂದ 1 ಸೇರಿ 6ಕ್ಕೆ ಏರಿಕೆಯಾಗಿದೆ. ಓಕೆ, ಇತರೆ ಗುಂಪಿನ ವ್ಯಾಪ್ತಿ ನೋಡೋದಾದ್ರೆ, ನಾಗಮೋಹನ್ ದಾಸ್ ಆಯೋಗದ ಆಯೋಗ ಗುಂಪು 4 ಅಂದ್ರೆ ಬಂಜಾರ, ಭೋವಿ, ಲಂಬಾಣಿ, ಕೊರಚ, ಕೊರಮ, ಈ ಗುಂಪು 4ಅನ್ನ ಇತರೆ ಗುಂಪಿನ ಅಡಿಯಲ್ಲಿ ಸೇರಿಸಿದೆ. ಈ ಗುಂಪಿಗೆ 5% ಮೀಸಲಾತಿಯನ್ನು ನಿಗದಿಪಡಿಸಲಾಗಿದ್ದು, ಅಲೆಮಾರಿ ಮತ್ತು ಅತಿ ಹಿಂದುಳಿದ ಸಮುದಾಯಗಳನ್ನು ಸಹ ಇದರ ವ್ಯಾಪ್ತಿಗೆ ತರಲಾಗಿದೆ. ದಲಿತ ಎಡಗೈ ಸಮುದಾಯಗಳು: ಭಾಂಬಿ, ಅಸದರು, ಅಸೋಡಿ, ಚಮಡಿಯ, ಚಮರ್, ಚಂಬರ, ಚಮಗಾರ, ಹರಳಯ್ಯ, ಹರಳಿ, ಖಾಲ್ಪ, ಮಚಿಗಾರ, ಮೋಚಿಗಾರ, ಮಾದರ, ಮಾದಿಗ, ಮೋಚಿ, ಮುಚ್ಚಿ, ತೆಲುಗು ಮೋಚಿ, ಕಾಮತಿ ಮೋಚಿ, ರಾಣಿಗಾರ್, ರೋಹಿದಾಸ್, ರೋಹಿತ್, ಸಂಹರ್, ಹಕ್ಕಳಯ್ಯ, ಧೋರ್ಕ, ಹಕ್ಕಳಯ್ಯ, ಧೋರ್ಕ, ಹಲಸ್ವರ, ಹಸ್ತ, ಕಡಯ್ಯನ್, ಕೆಸ್ಮರಿಸ್, ಕೋಲು ಪುಲ್ವಂಡಿಯು, ಕುಟುಂಬನ್, ಮಾದಿಗ, ಮಾವಿಲನ್, ಮೋಗೇರ್, ಪಂಚಮ, ಪನ್ನಿಯಾಂಡಿ, ಪರಯ್ಯನ್, ಪರಯ, ಸಮಗಾರ, ಸಾಂಬನ್. ಇವು ಲಿಸ್ಟ್ ಮಾಡಲಾಗಿರುವಂತಹ ದಲಿತ ಎಡಗೈ ಸಮುದಾಯಗಳು. ಹಾಗಾದ್ರೆ ದಲಿತ ಬಲಗೈ ಸಮುದಾಯಗಳು ಯಾವುದು? ಅಣಮುಕ್, ಅರೆಮಾಳ, ಅರವಮಾಳ, ಬಲಗೈ, ಛಲವಾದಿ, ಚಲವಾದಿ, ಚೆನ್ನಯ್ಯ, ಪಲ್ಸನ್, ಹೊಲಯ, ಹೊಲೆಯ, ಮಾಹ್ಯವಂಶಿ, ಧೇಡ್, ವಂಕರ್, ಮಾರುವಂಕರ್, ಮಾಳ, ಮಲಹಣ್ಣಾಯಿ, ಮಾಳ ಜಂಗಮ, ಮಾಳ ಮಾಸ್ತಿ, ಮಲ ಮಾರಾಟ,
ನೆಟ್ಕಣಿ, ಮಹಾರ್, ತರಲ್, ಧೇಳು, ದೇಗುಲ ಮೇಗುಂದ, ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ. ಇತರೆ 5% ಮೀಸಲಾತಿ ಒಳಪಡುವಂತಹ ಸಮುದಾಯಗಳ್ಯಾವುದು? ಬಕುಡ, ಬಂಜಾರ, ಲಂಬಾಣಿ, ಲಂಬಾಡ, ಲಂಬಾಡಿ, ಲಮಾಣಿ, ಸುಗಾಲಿ, ಸುಕಾಲಿ, ಭೋವಿ, ಓಡ್, ವಡ್ಡೆ, ವಡ್ಡರ್, ಕಲ್ಲು ವಡ್ಡರ್, ಭೋವಿ ಇವರು ಬೆಸ್ತರಲ್ಲದವರು ಭೋವಿ, ಮಣ್ಣು ವಡ್ಡರ್, ಯಲ್ಲಮಾಳ್ವಾರ್, ಯಲ್ಲಮ್ಮ ಲವಾಂಡ್ಲು, ಕೊರಚ, ಕೊರಚಾರ್, ಕೊರಮ, ಕೊರವ, ಕೊರವರ, ಲಿಂಗಾಡರ್, ಮುಕ್ರಿ, ಮುಂಡಾಲ, ಪಂಬದ, ಸಪಾರಿ, ತಿರ್ಗರ್, ತಿರ್ಬಂದ ಇವರು ಇತರೆ 5% ಒಂದು ಮೀಸಲಾತಿ ಒಳಪಡುವಂತಹ ಸಮುದಾಯ. ಇದು 6%, ಇದು 6%, ಇದು 5%. ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆಯನ್ನ ಮೊದಲ ಹಂತದಲ್ಲಿ ಎಷ್ಟು ತಾಲೂಕುಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು? ಉತ್ತರ 41 ತಾಲೂಕು. ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯದ ಜಲ ಸಂಪನ್ಮೂಲಗಳನ್ನು ಸುಧಾರಿಸಲು ಮತ್ತು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ಮಹತ್ವದ ಡಿಜಿಟಲ್ ವಾಟರ್ ಸ್ಟಾಕ್ ಎಂಬ ತಂತ್ರಜ್ಞಾನ ಆಧಾರಿತ ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ. ಈ ಯೋಜನೆಯು ಉಪಗ್ರಹ ಮತ್ತು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆರೆಗಳು, ಸರೋವರಗಳು ಮತ್ತು ಅಂತರ್ಜಲ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುತ್ತೆ. ದೇಶದಲ್ಲಿಯೇ ಇಂತಹ ಮೊದಲ ಯೋಜನೆಯಾಗಿರುವಂತಹ ಇದನ್ನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅನುಷ್ಠಾನಗೊಳಿಸ್ತಾ ಇದೆ. ಈ ಯೋಜನೆಯು ಉಪಗ್ರಹದ ಸೆನ್ಸಾರ್ಗಳಿಂದ ಪಡೆದ ದತ್ತಾಂಶ ಮತ್ತು ಚಿತ್ರಗಳನ್ನು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಮೂಲಕ ವಿಶ್ಲೇಷಣೆ ಮಾಡುತ್ತೆ. ಇದು 5 ವರ್ಷಗಳ ಹಿಂದಿನ ಜಲಮೂಲಗಳ ದತ್ತಾಂಶವನ್ನ ಪ್ರಸ್ತುತ ಸ್ಥಿತಿಯೊಂದಿಗೆ ಹೋಲಿಕೆ ಮಾಡಿ ಜಲಮೂಲಗಳ ಆಕಾರ, ನೀರಿನ ಸಂಗ್ರಹಣೆಯ ವ್ಯತ್ಯಾಸ ಮತ್ತು ಒತ್ತುವರಿಗಳನ್ನು ನಿಖರವಾಗಿ ಗುರುತಿಸುತ್ತದೆ. ಈ ಯೋಜನೆಯಡಿ 34,000ಕ್ಕೂ ಹೆಚ್ಚು ಕೆರೆಗಳನ್ನು ಸಮೀಕ್ಷೆ ಮಾಡಿ 31,000ಕ್ಕೂ ಹೆಚ್ಚು ಜಲಮೂಲಗಳನ್ನು ಜಿಯೋ ಟ್ಯಾಗ್ ಮಾಡಲಾಗಿದೆ. ಇಲ್ಲಿಯವರೆಗೆ 42,000 ಎಕರೆಗಳಿಗಿಂತ ಹೆಚ್ಚು ಒತ್ತುವರಿಯನ್ನು ಗುರುತಿಸಿ ಅದರಲ್ಲಿ 29,000 ಎಕರೆಗಳಿಗಿಂತ ಹೆಚ್ಚು ಜಾಗವನ್ನು ತೆರವುಗೊಳಿಸಲಾಗಿದೆ. ಮೊದಲ ಹಂತದಲ್ಲಿ ಅಂತರ್ಜಲದ ಅತಿಯಾದ ಬಳಕೆಯನ್ನು ಎದುರಿಸ್ತಾ ಇರುವಂತಹ 41 ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಜಲ ಮೂಲಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತಂದು ರಾಜ್ಯದ ಅಂತರ್ಜಲ ಮಟ್ಟವನ್ನು ಸುಧಾರಿಸಲು ಮತ್ತು ನೀರಿನ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ಮೌಂಟ್ ಫ್ಯೂಜಿ ಪರ್ವತ ಯಾವ ದೇಶದಲ್ಲಿದೆ? ಉತ್ತರ ಜಪಾನ್. ಜಪಾನ್ನ 107 ವರ್ಷದ ಕೊಕಿಚಿ ಅಕುಝವಾ ಜಪಾನ್ನ ಅತಿ ಎತ್ತರದ ಪರ್ವತ ಆಗಿರುವಂತಹ ಮೌಂಟ್ ಫ್ಯೂಜಿಯನ್ನ ಏರಿರುವ ಅತಿ ಹಿರಿಯ ಪರ್ವತಾರೋಹಿ ಎಂಬ ಗಿನ್ನೆಸ್ ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಹೃದ್ರೋಗದಿಂದ ಬಳಲ್ತಾ ಇದ್ರು ಕೂಡ ಕೊಕಿಚಿ ಪ್ರತಿದಿನ 1 ಗಂಟೆ ಕಾಲ ನಡೆದುಕೊಂಡು ಹೋಗ್ತಾ ಇದ್ರು. ವಾರಕ್ಕೊಮ್ಮೆ ಪರ್ವತಾರೋಹಣ ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಕೊಕಿಚಿ ಅಕುಝವಾ 3 ದಿನಗಳಲ್ಲಿ ಫ್ಯೂಜಿ ಪರ್ವತವನ್ನು ಏರಿ ಅಲ್ಲಿ 2 ರಾತ್ರಿ ತಂಗಿದ್ದರು. ಮೌಂಟ್ ಫ್ಯೂಜಿ ಅಥವಾ ಮೌಂಟ್ ಫ್ಯೂಜಿಯಾಮ ಜಪಾನ್ನ ಅತ್ಯಂತ ಪ್ರಸಿದ್ಧ ಪರ್ವತ ಮತ್ತು ಜಪಾನ್ ದೇಶದ ರಾಷ್ಟ್ರೀಯ ಸಂಕೇತ. ಇದು ಹೊನ್ಶು ದ್ವೀಪದಲ್ಲಿರುವಂತಹ ಸುಮಾರು 3,776 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇರುವಂತಹ ಸುಪ್ರಸಿದ್ಧ ಒಂದು ಜ್ವಾಲಾಮುಖಿಯಾಗಿದೆ. ತನ್ನ ಸುಂದರವಾದ ಶಂಕುವಿನಾಕಾರದ ಆಕಾರ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯಿಂದಾಗಿ ಜಪಾನ್ನಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಇದು ಪ್ರಸಿದ್ಧವಾಗಿದೆ. ಚಿತ್ರದಲ್ಲಿ ಈ ಒಂದು ಮೌಂಟ್ ಫ್ಯೂಜಿಯನ್ನ ನೀವು ಗಮನಿಸಬಹುದು. ಅತ್ಯಂತ ಸುಂದರವಾಗಿರುವಂತಹ ಜ್ವಾಲಾಮುಖಿ ಜಪಾನ್ನಲ್ಲಿದೆ. ಮೌಂಟ್ ಫ್ಯೂಜಿಯಾಮ ಸಕ್ರಿಯವಾಗಿರುವಂತಹ ಜ್ವಾಲಾಮುಖಿ ಆಗಿದ್ರೂ ಕೂಡ ಇದು ಕೊನೆಯ ಬಾರಿಗೆ ಸ್ಫೋಟಗೊಂಡಿದ್ದು 1707ರಲ್ಲಿ. ಸಾಂಸ್ಕೃತಿಕ ಪ್ರಾಮುಖ್ಯತೆ ಏನಂದ್ರೆ ಶಿಂಟೋ ಮತ್ತು ಬೌದ್ಧ ಧರ್ಮಗಳಲ್ಲಿ ಮೌಂಟ್ ಫ್ಯೂಜಿಯಾಮ ಪವಿತ್ರ ಪರ್ವತ ಅಂತ ಪರಿಗಣಿಸಲಾಗಿದೆ. 2025ರ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ನಲ್ಲಿ ಮೀರಾಬಾಯಿ ಚಾನು ಯಾವ ಪದಕವನ್ನ ಗೆದ್ದಿದ್ದಾರೆ? ಉತ್ತರ ಚಿನ್ನದ ಪದಕ. 2025ರಲ್ಲಿ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೀರಾಬಾಯಿ ಚಾನು ಚಿನ್ನವನ್ನ ಗೆದ್ದುಕೊಂಡಿದ್ದಾರೆ. ಸ್ನ್ಯಾಚ್ ನಲ್ಲಿ 84 ಕೆಜಿ ಮತ್ತು ಕ್ಲೀನ್ ಅಂಡ್ ಜರ್ಕ್ ನಲ್ಲಿ 109 ಕೆಜಿ ಒಟ್ಟು 193 ಕೆಜಿ ಎತ್ತುವ ಮೂಲಕ 3 ವಿಭಾಗಗಳಲ್ಲಿ
ಹೊಸ ಚಾಂಪಿಯನ್ಶಿಪ್ ದಾಖಲೆಗಳನ್ನು ಮೀರಾಬಾಯಿ ಚಾನು ಸ್ಥಾಪಿಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆಯಾಗಿರುವಂತಹ ಇವರು ಒಂದು ಪುನರಾಗಮನ ಮಾಡಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಗ್ಲಾಸ್ಗೋ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನೇರವಾಗಿ ಅರ್ಹತೆಯನ್ನು ಗಳಿಸಿದ್ದಾರೆ. ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ ಪುರುಷರ 79 ಕೆಜಿ ವಿಭಾಗದಲ್ಲಿ ಅಜಯ್ ಬಾಬು ವಲ್ಲೂರಿ 335 ಕೆಜಿ ಭಾರ ಎತ್ತುವ ಮೂಲಕ ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ. ಗ್ಲಾಸ್ಗೋದಲ್ಲಿ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಈ ಒಂದು ಅಜಯ್ ಬಾಬು ವಲ್ಲೂರಿ ತಮ್ಮ ಸ್ಥಾನವನ್ನ ಮೀರಾಬಾಯಿ ಚಾನು ಅವರಂತೆ ಖಚಿತಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಲಿಫ್ಟರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಮಹಿಳೆಯರ 69 ಕೆಜಿ ವಿಭಾಗದಲ್ಲಿ ಹರ್ಜಿಂದರ್ ಕೌರ್ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಇಂಧನ ದಕ್ಷತೆಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು? ಉತ್ತರ ಮಹಾರಾಷ್ಟ್ರ. ಸುಸ್ಥಿರ ಇಂಧನ ಆಡಳಿತವನ್ನು ಉತ್ತೇಜಿಸುವ ಮಹತ್ವದ ಹೆಜ್ಜೆಯಾಗಿ ವಿದ್ಯುತ್ ಸಚಿವಾಲಯ ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ SEEI 2024 ಬಿಡುಗಡೆ ಮಾಡಿದೆ. ಇದು ಭಾರತದಾದ್ಯಂತ ಇಂಧನ ದಕ್ಷತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ರಾಜ್ಯಗಳನ್ನು ಎತ್ತಿ ತೋರಿಸುತ್ತೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಅಸ್ಸಾಂ ಮತ್ತು ತ್ರಿಪುರಾ ರಾಜ್ಯಗಳು 2024ರ ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿವೆ. ಈ ರಾಜ್ಯಗಳು ವಿವಿಧ ಕ್ಷೇತ್ರಗಳಲ್ಲಿ ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶನ ಮಾಡಿವೆ. ಇದು ಪರಿಣಾಮಕಾರಿ ನೀತಿ ಅನುಷ್ಠಾನ, ವಲಯ ಸಮನ್ವಯ ಮತ್ತು ಇಂಧನ ಉಳಿತಾಯ ತಂತ್ರಜ್ಞಾನಗಳಲ್ಲಿರುವಂತಹ ಹೂಡಿಕೆಯನ್ನ ಪ್ರತಿಬಿಂಬಿಸುತ್ತದೆ. ಇತ್ತೀಚೆಗೆ ಯಾವ OTT ಜಗತ್ತಿನ 2ನೇ OTT ಆಗಿ ಹೊರಹೊಮ್ಮಿದೆ? ಉತ್ತರ ಜಿಯೋ ಹಾಟ್ಸ್ಟಾರ್. ರಿಲಯನ್ಸ್ ಮತ್ತು ವಾಲ್ಟ್ ಡಿಸ್ನಿ ನಡುವಿನ ಐತಿಹಾಸಿಕ ವಿಲೀನದ ನಂತರ ಜಿಯೋ ಹಾಟ್ಸ್ಟಾರ್ ಪ್ರಸ್ತುತ ವಿಶ್ವದ 2ನೇ ಅತಿ ದೊಡ್ಡ OTT ವೇದಿಕೆಯಾಗಿ ಹೊರಹೊಮ್ಮಿದೆ. ಈ ವೇದಿಕೆಯು 30 ಕೋಟಿಗೂ ಹೆಚ್ಚು ಚಂದಾದಾರರನ್ನು ಹೊಂದಿದೆ ಅಂತ ರಿಲಯನ್ಸ್ ಮುಖ್ಯಸ್ಥ ಆಕಾಶ್ ಅಂಬಾನಿ ತಿಳಿಸಿದ್ದಾರೆ. ಪ್ರಸ್ತುತ ಜಿಯೋ ಸ್ಟಾರ್ ತನ್ನ ಬಳಕೆದಾರರಿಗೆ 3.2 ಲಕ್ಷ ಗಂಟೆಗಳ ಕಂಟೆಂಟ್ ಅನ್ನು ಒದಗಿಸ್ತಾ ಇದ್ದು, ಪ್ರತಿ ವರ್ಷ ಹೆಚ್ಚುವರೆಗೆ 30,000 ಗಂಟೆಗಳಷ್ಟು ಹೊಸ ಕಂಟೆಂಟ್ ಅನ್ನ ಜಿಯೋ ಸ್ಟಾರ್ಗೆ ಸೇರಿಸುವಂತಹ ಗುರಿಯನ್ನು ಹೊಂದಿದೆ. ಜಿಯೋ ಸ್ಟಾರ್ ಈಗಾಗಲೇ 34% ಟಿವಿ ಮಾರುಕಟ್ಟೆ ಪಾಲನ್ನು ಹೊಂದಿದ್ದು, ದೇಶಾದ್ಯಂತ 10 ಕೋಟಿಗೂ ಹೆಚ್ಚು ಟಿವಿ ಮತ್ತು ಮೊಬೈಲ್ ಬಳಕೆದಾರನ ತಲುಪುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ. ಕಳೆದ 3 ತಿಂಗಳಲ್ಲಿ ಈ ವೇದಿಕೆಯು 60 ಕೋಟಿ ಬಳಕೆದಾರನ ಪಡೆದುಕೊಂಡಿದ್ದು, ಅದರಲ್ಲಿ 7.5 ಕೋಟಿ ಬಳಕೆದಾರರು ಟಿವಿ ಮೂಲಕ OTTಗೆ ಸಂಪರ್ಕಿಸಿದ್ದಾರೆ. ಜಗತ್ತಿನ ಅತಿ ಹೆಚ್ಚು ಚಂದಾದಾರನ ಹೊಂದಿರುವಂತಹ ನೆಟ್ಫ್ಲಿಕ್ಸ್ ನಂತರ ಜಿಯೋ ಸ್ಟಾರ್ ಈ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಭವಿಷ್ಯದಲ್ಲಿ ಜಿಯೋ ಸ್ಟಾರ್ ಇತರೆ OTT ವೇದಿಕೆಗಳೊಂದಿಗೆ ವಿಲೀನಗೊಳ್ಳುವ ಮತ್ತು ಉತ್ತಮ ಕಂಟೆಂಟ್ ಹಾಗೂ AI ಆಧಾರಿತ ತಂತ್ರಜ್ಞಾನದ ಮೂಲಕ ತನ್ನ ಜಾಗತಿಕ ವಿಸ್ತರಣೆಯನ್ನು ಸಾಧಿಸುವಂತಹ ಗುರಿಯನ್ನ ಹೊಂದಿದೆ. ಓಕೆ, ನಿಮಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅನೌನ್ಸ್ಮೆಂಟು 2025ರ ಜನವರಿಯಿಂದ ಆಗಸ್ಟ್ ವರೆಗಿನ ಒಟ್ಟು 7 ಮಾಸಪತ್ರಿಕೆಗಳು ಈಗ ಲಭ್ಯ. ಇದರಲ್ಲಿ ಫೆಬ್ರವರಿ ಸ್ಟಾಕ್ ಖಾಲಿಯಾಗೋಯಿತು. ಯಾರೇ ಎಷ್ಟು ಕೇಳ್ಕೊಂಡ್ರು ನೀವು 1 ಲಕ್ಷ ರೂಪಾಯಿ ಕೊಟ್ಟರು ನಿಮಗೆ ಫೆಬ್ರವರಿ ಮಾಸಪತ್ರಿಕೆ ಸಿಗೋದಿಲ್ಲ. ಸ್ಟಾಕ್ ಖಾಲಿ ಆಗ್ತಾ ಇದೆ. ಜನವರಿಯಿಂದ ಆಗಸ್ಟ್ ವರೆಗಿನ ಒಟ್ಟು 7 ತಿಂಗಳ ಮಾಸಪತ್ರಿಕೆ ಕೇವಲ 460 ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ನಂಬರ್ಗೆ ಕೂಡಲೇ ವಾಟ್ಸಪ್ ಮಾಡೋ ಮೂಲಕ ಈ 7 ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಫೆಬ್ರವರಿಯನ್ನು ದಯವಿಟ್ಟು ಯಾರು ಕೇಳಬೇಡಿ, ಫೆಬ್ರವರಿ ಇಲ್ಲ. ಭಾರತವು ಯಾವ ವರ್ಷದ ಕಾಮನ್ವೆಲ್ತ್ ಕ್ರೀಡೆಗಳನ್ನು ಆಯೋಜನೆ ಮಾಡಲು ಬಿಡ್ ಸಲ್ಲಿಸಿದೆ? ಉತ್ತರ 2030ರದ್ದು. ಭಾರತವು 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಅಧಿಕೃತವಾಗಿ ಲಂಡನ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ಗೆ ಬಿಡ್ ಅನ್ನು ಸಲ್ಲಿಸಿದೆ. ಅಹಮದಾಬಾದ್ನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸುವ ಪ್ರಸ್ತಾಪ ಪ್ರಮುಖವಾಗಿದ್ದು, ಆತಿಥ್ಯ ಹಕ್ಕುಗಳು ಭಾರತಕ್ಕೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಕಾಮನ್ವೆಲ್ತ್ ಗೇಮ್ಸ್ನ ಇತಿಹಾಸವನ್ನು ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು, ಕಾಮನ್ವೆಲ್ತ್ ಕ್ರೀಡಾಕೂಟವು ಬ್ರಿಟಿಷ್ ಸಾಮ್ರಾಜ್ಯದ ಹಿಂದಿನ ಮತ್ತು ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ನಡುವೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಬಹು ಕ್ರೀಡಾ ಕಾರ್ಯಕ್ರಮ. ಮೊದಲ ಕ್ರೀಡಾಕೂಟ ಮೊದಲ ಬ್ರಿಟಿಷ್ ಎಂಪೈರ್ ಗೇಮ್ಸ್. ಇದು ಕಾಮನ್ವೆಲ್ತ್ ಗೇಮ್ಸ್ನ ಒಂದು ಹಳೆಯ ಹೆಸರಾಗಿದೆ. 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿದೆ. ಇದರ ಉದ್ದೇಶ ಏನು? ಕಾಮನ್ವೆಲ್ತ್ ರಾಷ್ಟ್ರಗಳ ನಡುವೆ ಸ್ನೇಹ, ಸಹಕಾರ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವುದು ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನ ಉದ್ದೇಶವಾಗಿದೆ. ಈ ಕ್ರೀಡಾಕೂಟವನ್ನ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ನಿರ್ವಹಣೆ ಮಾಡುತ್ತೆ. ಇದು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಮುಂದಿನ ಕ್ರೀಡಾಕೂಟ 2026ರಲ್ಲಿ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯಲಿದೆ. ಕಳೆದ ಬಾರಿ 2022ರಲ್ಲಿ ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಲ್ಲಿ
ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು. ಇದರಲ್ಲಿ ಭಾರತ ಒಟ್ಟು 61 ಪದಕಗಳನ್ನು ಗೆದ್ದು, ಅಂದ್ರೆ ಅದರಲ್ಲಿ 22 ಚಿನ್ನ, 16 ಬೆಳ್ಳಿ, 23 ಕಂಚನ್ನ, ಒಟ್ಟು 61 ಪದಕಗಳನ್ನ 2022ರ ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ತಂಡಗಳು ಪಡೆದುಕೊಂಡಿದ್ವು. ಆಗ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು. ಭಾರತ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ನಡುವೆ ಇರುವಂತಹ ಬಾಂಧವ್ಯನು ಭಾರತವು ಮೊದಲ ಬಾರಿಗೆ 1934ರ ಲಂಡನ್ನಲ್ಲಿ ನಡೆದಿರುವಂತಹ 2ನೇ ಕ್ರೀಡಾಕೂಟದಲ್ಲಿ ಭಾರತ ಭಾಗವಹಿಸಿತು. ಅಂದ್ರೆ ಮೊದಲನೇ ಕ್ರೀಡಾಕೂಟದಲ್ಲಿ ಭಾರತ ಜಾಯಿನ್ ಆಗಿರಲಿಲ್ಲ. ಇನ್ನು ಕುಸ್ತಿಪಟು ರಶೀದ್ ಅನ್ವರ್ 1934ರ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಮೊದಲ ಪದಕ ತಂದುಕೊಟ್ಟರು. ಯಾರು? ಕುಸ್ತಿಪಟು ರಶೀದ್ ಅನ್ವರ್. 2010ರಲ್ಲಿ ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆ ಮಾಡಿರುವಂತಹ ಮೊದಲ ಏಷ್ಯಾದ ರಾಷ್ಟ್ರ ಭಾರತ. ಇದುವರೆಗೆ ಭಾರತವು ಒಂದೇ ಬಾರಿ ಈ ಒಂದು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದೆ. ಯಾವಾಗ? 2010ರಲ್ಲಿ. ಇತ್ತೀಚೆಗೆ ನಡೆದಿರುವಂತಹ 2025ರ ಡೈಮಂಡ್ ಲೀಗ್ ನಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನ ಗೆದ್ದುಕೊಂಡಿದ್ದಾರೆ? ಉತ್ತರ ಬೆಳ್ಳಿ ಪದಕ. ಭಾರತದ ಜಾವೆಲಿನ್ ಥ್ರೋ ತಾರೆಯಾಗಿರುವಂತಹ ನೀರಜ್ ಚೋಪ್ರಾ ಇತ್ತೀಚೆಗೆ ಜ್ಯೂರಿಚ್ ನಲ್ಲಿ ನಡೆದಿರುವಂತಹ 2025ರ ಡೈಮಂಡ್ ಲೀಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನ ಗಳಿಸಿದ್ದಾರೆ. ಇದು ಅವರ 4ನೇ ಡೈಮಂಡ್ ಲೀಗ್ ಪದಕವಾಗಿದ್ದು ಸತತ 3ನೇ ಬೆಳ್ಳಿ ಪದಕ ಆಗಿದೆ. 2022ರಲ್ಲಿ ಚಿನ್ನದ ಪದಕ ಗೆದ್ದಿದ್ದಂತಹ ನೀರಜ್ ಚೋಪ್ರಾ ನಂತರ 2023-24ರಲ್ಲಿ ಲೀಗ್ಗಳಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡರು. ಈಗ 2025ರಲ್ಲೂ ಕೂಡ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದಿನ ದೋಹಾ ಡೈಮಂಡ್ ಲೀಗ್ ನಲ್ಲಿ 90.30 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡಿದ್ರು. ಈ ಸ್ಪರ್ಧೆಯಲ್ಲಿ ಅವರು 85.01 ಮೀಟರ್ ದೂರಕ್ಕೆ ಜಾವೆಲಿನ್ ಎಸೆಯಲು ಯಶಸ್ವಿ ಆಗಿದ್ದಾರೆ. ಈ ಸಾಧನೆಯ ಮೂಲಕ ಅವರು ಬೆಳ್ಳಿ ಪದಕವನ್ನು ಖಚಿತಪಡಿಸಿಕೊಂಡರು. ಈ ಸ್ಪರ್ಧೆಯಲ್ಲಿ ಜರ್ಮನಿಯ ಜೂಲಿಯನ್ ವೆಬರ್ 91.51 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನದ ಪದಕ ಪಡೆದುಕೊಂಡರು. ನೀರಜ್ ಚೋಪ್ರಾ 2ನೇ ಸ್ಥಾನ. ಟ್ರಿನಿಡಾಡ್ನ ಕೇಶಾರ್ನ್ ವಾಲ್ಕಾಟ್ 84.95 ಮೀಟರ್ಗಳ ಸಾಧನೆಯೊಂದಿಗೆ ಕಂಚಿನ ಪದಕಕ್ಕೆ ತೃಪ್ತಿ ಪಡೆದುಕೊಂಡರು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಯಾರನ್ನ ನೇಮಿಸಲಾಗಿದೆ? ಉತ್ತರ ಉರ್ಜಿತ್ ಪಟೇಲ್. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ಉರ್ಜಿತ್ ಪಟೇಲ್ ರವರನ್ನ ನೇಮಕ ಮಾಡಲಾಗಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯದ ಅಧಿಸೂಚನೆ ಪ್ರಕಾರ ಇವರನ್ನು 3 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಗಿದೆ. ಇದಲ್ಲದೆ ಅವರು ನೋಟು ಅಮಾನ್ಯೀಕರಣ ಡಿಮಾನಿಟೈಸೇಷನ್ ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. RBIನ 24ನೇ ಗವರ್ನರ್ ಆಗಿದ್ದಂತಹ ಉರ್ಜಿತ್ ಪಟೇಲ್ 4 ಸೆಪ್ಟೆಂಬರ್ 2016ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ 24ನೇ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. 1990ರ ನಂತರ ತಮ್ಮ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲು ರಾಜೀನಾಮೆ ನೀಡಿರುವಂತಹ ಮೊದಲ ಒಂದು RBI ಗವರ್ನರ್ ಎಂಬ ಒಂದು ಹೆಗ್ಗಳಿಕೆಗೆ ಉರ್ಜಿತ್ ಪಟೇಲ್ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಜಪಾನ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ಮೋದಿ ಅವರು ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಅವರಿಗೆ ಯಾವ ಉಡುಗೊರೆಯನ್ನು ನೀಡಿದ್ದಾರೆ? ಉತ್ತರ ರಾಮೆನ್ ಬೌಲ್ ಮತ್ತು ಚಾಪ್ ಸ್ಟಿಕ್ಗಳು. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಜಪಾನ್ನ ಸೆಂಡೈಗೆ ಭೇಟಿ ನೀಡಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಜಪಾನ್ ಪ್ರಧಾನಿ ಇಶಿಬಾ ಅವರಿಗೆ ಅಮೂಲ್ಯ ಕಲ್ಲುಗಳಿಂದ ಮಾಡಿರುವಂತಹ ರಾಮೆನ್ ಬೌಲ್ ಮತ್ತು ಬೆಳ್ಳಿಯ ಚಾಪ್ ಸ್ಟಿಕ್ಗಳ ಸೆಟ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಈ ಉಡುಗೊರೆಯು ಜಪಾನ್ನ ಸಾಂಪ್ರದಾಯಿಕ ಡಾನ್ಬುರಿ ಮತ್ತು ಸೋಬಾ ಸಂಸ್ಕೃತಿಯಿಂದ ಪ್ರೇರಿತವಾಗಿದೆ. ಅದೇ ರೀತಿ ಪ್ರಧಾನಿ ಇಶಿಬಾ ಅವರ ಪತ್ನಿ ಯೋಶಿಕೋ ಅವರಿಗೆ ಕಾಶ್ಮೀರದ ಕರಕುಶಲ ಕಲೆಯಾಗಿರುವಂತಹ ಕಸೂತಿ ಶಾಲ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಈ ಶಾಲು ಲಡಾಖ್ನ ಚಾಂಗ್ ಥಂಗಿ ಆಡುಗಳ ಉಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಇದು ಅತ್ಯಂತ ಹಗುರ, ಮೃದು ಮತ್ತು ಬೆಚ್ಚಗಿನ ಗುಣಗಳನ್ನು ಹೊಂದಿದ್ದು ಕಾಶ್ಮೀರಿ ಕುಶಲಕರ್ಮಿಗಳ ಒಂದು ನೈಪುಣ್ಯತೆಯನ್ನ ಬಿಂಬಿಸುತ್ತದೆ. ಓಕೆ, ಇವೆಲ್ಲ ನೀವು ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಈ ಒಂದು ಕಸೂತಿ ಶಾಲು ಎಲ್ಲಿ ಸಿಗುತ್ತೆ, ಆಮೇಲೆ ಯಾವುದ್ಯಾವುದು ರಾಮೆನ್ ಬೌಲ್ ಆಗಿರ್ಬೋದು, ಬೆಳ್ಳಿಯ ಚಾಪ್ ಸ್ಟಿಕ್ಗಳು ಆಗಿರ್ಬೋದು, ಇವೆಲ್ಲ ಯಾವ್ಯಾವ ಪ್ರದೇಶಗಳದ್ದು, ಇವೆಲ್ಲ ಹೆಚ್ಚಿಗೆ ನೀವು ಸ್ಟಡಿ ಮಾಡಿ ನೋಡ್ಕೋಬೇಕು. ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಕರ್ನಾಟಕದ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ?
ಉತ್ತರ MA ಸಲೀಂ. ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ DG IGPಯಾಗಿ ಹಿರಿಯ IPS ಅಧಿಕಾರಿ MA ಸಲೀಂ ಅವರನ್ನ ರಾಜ್ಯ ಸರ್ಕಾರ ಅಧಿಕೃತವಾಗಿ ನೇಮಕ ಮಾಡಿದೆ. ಈ ಹಿಂದೆ CIDಯ ಆರ್ಥಿಕ ಅಪರಾಧಗಳು ಮತ್ತು ವಿಶೇಷ ಘಟಕದ ವಿಭಾಗದ ಪೊಲೀಸ್ ನಿರ್ದೇಶಕರಾಗಿದ್ದಂತಹ ಸಲೀಂ ನಿವೃತ್ತ DG IGP ಅಲೋಕ್ ಮೋಹನ್ ಅವರ ನಂತರ ರಾಜ್ಯದ 43ನೇ DGP ಆಗಿ ಪ್ರಭಾರ ಅಧಿಕಾರ ವಹಿಸಿಕೊಂಡಿದ್ದರು. ಜಪಾನ್ಗೆ ಭೇಟಿ ನೀಡಿದ್ದಾಗ ಪ್ರಧಾನಿ ಮೋದಿ ಅವರಿಗೆ ಉಡುಗೊರೆಗೆ ನೀಡಲಾಗಿರುವಂತಹ ಸಾಂಪ್ರದಾಯಿಕ ಗೊಂಬೆಯ ಹೆಸರೇನು? ಉತ್ತರ ದರುಮಾ. ಇತ್ತೀಚೆಗೆ ಜಪಾನ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ಮೋದಿ ಅವರಿಗೆ ದರುಮಾ ಗೊಂಬೆಯನ್ನ ಉಡುಗೊರೆಗೆ ನೀಡಲಾಗಿದೆ. ಈ ಉಡುಗೊರೆಯು ಭಾರತ ಮತ್ತು ಜಪಾನ್ ನಡುವಿನ ಸ್ನೇಹ ಸಂಬಂಧ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಪ್ರತಿನಿಧಿಸುತ್ತೆ. ಈ ಗೊಂಬೆಯು ಪ್ರಧಾನಿ ಮೋದಿ ಅವರ ದಕ್ಷಿಣ ಕೊರಿಯಾ ಪ್ರವಾಸ ಸಂದರ್ಭದಲ್ಲಿ ದೊರೆತಿರುವಂತಹ ಉಡುಗೊರೆ ಕೂಡ ಹೌದು. ದರುಮಾ ಗೊಂಬೆಯು ಜಪಾನ್ನ ಒಂದು ಪ್ರಮುಖ ಸಾಂಪ್ರದಾಯಿಕ ಗೊಂಬೆಯಾಗಿದ್ದು ಅದೃಷ್ಟ ಮತ್ತು ಸಂಕಲ್ಪದ ಸಂಕೇತವಂತ ಪರಿಗಣಿಸಲಾಗಿದೆ. ಈ ಗೊಂಬೆಯು ಬೌದ್ಧ ಧರ್ಮದ ಮಹತ್ವದ ವ್ಯಕ್ತಿಯಾಗಿರುವಂತಹ ಬೋಧಿ ಧರ್ಮನ ಪ್ರತೀಕ. ಬೋಧಿ ಧರ್ಮ ಅಥವಾ ದರುಮಾ ಭಾರತದಿಂದ ಚೀನಾ ಮತ್ತು ನಂತರ ಜಪಾನ್ಗೆ ಬೌದ್ಧ ಧರ್ಮವನ್ನು ಕೊಂಡೊಯ್ದರು ಅಂತ ಹೇಳಲಾಗುತ್ತೆ. ಅವರು ಝೆನ್ ಬೌದ್ಧ ಧರ್ಮದ ಸ್ಥಾಪಕರು ಅಂತ ಕೂಡ ಪರಿಗಣಿಸಲ್ಪಟ್ಟಿದ್ದಾರೆ. ದರುಮಾ ಗೊಂಬೆಗಳು ಕೆಂಪು ಬಣ್ಣದಲ್ಲಿ ಹೆಚ್ಚಾಗಿ ದೊರೆಯುತ್ತೆ. ಇದು ಅದೃಷ್ಟವನ್ನ ತರುತ್ತದೆ ಅಂತ ನಂಬಲಾಗಿದೆ. ಕರ್ನಾಟಕ ಒನ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಯಾರು ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡ್ತಾ ಇದ್ದಾರೆ? ಉತ್ತರ ನಾಗರಿಕ ಸೇವೆಗಳ ಇಲೆಕ್ಟ್ರಾನಿಕ್ ವಿತರಣಾ ನಿರ್ದೇಶನಾಲಯ. ನಾಗರಿಕರಿಗೆ ತಡೆರಹಿತ, ಪಾರದರ್ಶಕ ಮತ್ತು ಸುಲಭ ಸೇವೆಗಳನ್ನು ಒದಗಿಸುವ ಗುರಿಯೊಂದಿಗೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಒನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಈ ಅಪ್ಲಿಕೇಶನ್ ಡಿಜಿಟಲ್ ಸೇವೆಗಳನ್ನು ಜನ ಸಾಮಾನ್ಯರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. 2023 ಸೆಪ್ಟೆಂಬರ್ 5ರಂದು ಪ್ರಾರಂಭವಾಗಿರುವಂತಹ ಈ ಆಪ್ ಅನ್ನ ನಾಗರಿಕ ಸೇವೆಗಳ ಎಲೆಕ್ಟ್ರಾನಿಕ್ ವಿತರಣಾ ನಿರ್ದೇಶನಾಲಯ ಅಥವಾ EDCS ಅಭಿವೃದ್ಧಿಪಡಿಸಿ ನಿರ್ವಹಣೆ ಮಾಡ್ತಾ ಇದೆ. ಈ ಅಪ್ಲಿಕೇಶನ್ ಇಂದಾಗಿ ಜನರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಅಗತ್ಯ ಕಡಿಮೆಯಾಗಿದೆ. ಪ್ರಸ್ತುತ 1.43 ಲಕ್ಷಕ್ಕೂ ಹೆಚ್ಚು ಬಳಕೆದಾರರು ಈ ಆಪ್ ಮೂಲಕ ವಿವಿಧ ಸೇವೆಗಳನ್ನು ಬಳಸ್ತಾ ಇದ್ದಾರೆ. ವಿದ್ಯುತ್ ಬಿಲ್, ನೀರಿನ ಬಿಲ್ ಮತ್ತು ಆಸ್ತಿ ತೆರಿಗೆ ಪಾವತಿ ಸೇರಿದಂತೆ ಹಲವು ಸೇವೆಗಳು ಲಭ್ಯ ಇದೆ. ಇತ್ತೀಚೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಮರು ಮೌಲ್ಯಮಾಪನ ಸೇವೆಯನ್ನು ಸಹ ಇದರಲ್ಲಿ ಸೇರಿಸಿದ್ದಾರೆ. ಇದರಿಂದ ಈಗಾಗಲೇ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಂಡಿದ್ದಾರೆ. ಶೀಘ್ರದಲ್ಲೇ KSRTC ಆನ್ಲೈನ್ ಟಿಕೆಟ್ ಬುಕಿಂಗ್ ಸೇರಿದಂತೆ ಇನ್ನೂ ಹಲವು ಸೇವೆಗಳು ಈ ಅಪ್ಲಿಕೇಶನ್ಗೆ ಸೇರ್ಪಡೆಗೊಳ್ಳಲಿವೆ. ಭಾರತದಲ್ಲಿ ಅತಿ ಹೆಚ್ಚು ಈ ಬಸ್ಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಉತ್ತರ ದೆಹಲಿ. ಮಾಲಿನ್ಯ ರಹಿತ ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ವಿದ್ಯುತ್ ಚಾಲಿತ ಬಸ್ಗಳು ಅಥವಾ ಈ ಬಸ್ ಅಳವಡಿಕೆಯಲ್ಲಿ ದೆಹಲಿ ಅಗ್ರಸ್ಥಾನದಲ್ಲಿದೆ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ದೊರೆಯುವಂತಹ ಆರ್ಥಿಕ ನೆರವಿನಿಂದ ಈ ಬಸ್ಗಳನ್ನು ಖರೀದಿಸಲಾಗಿದೆ. ಲಭ್ಯವಿರುವಂತಹ ದತ್ತಾಂಶದ ಪ್ರಕಾರ ಭಾರತದಲ್ಲಿ ಒಟ್ಟು ಸುಮಾರು 14,500 ಈ ಬಸ್ಗಳು ಸಂಚಾರ ಮಾಡ್ತಾ ಇದ್ದು ಅವುಗಳಲ್ಲಿ 3,500 ಬಸ್ಗಳು ದೆಹಲಿಯಲ್ಲೇ ಇವೆ. ಈ ಶ್ರೇಯಾಂಕದಲ್ಲಿ ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ. ಇದರಲ್ಲಿ ಒಟ್ಟು ಸುಮಾರು 3,300 ಬಸ್ಗಳಿವೆ. ಕರ್ನಾಟಕ 3ನೇ ಸ್ಥಾನದಲ್ಲಿ ಸುಮಾರು 2,200 ಬಸ್ಗಳಿವೆ. ಇನ್ನುಳಿದಂತೆ ಉತ್ತರ ಪ್ರದೇಶದಲ್ಲಿ 850, ಒಡಿಶಾದಲ್ಲಿ 450 ಈ ಬಸ್ಗಳ ಸಂಖ್ಯೆಯಲ್ಲಿ ಇವು ಅಗ್ರ 5 ರಾಜ್ಯಗಳಲ್ಲಿ ಸೇರಿಕೊಂಡಿವೆ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಥವಾ NDRF ಯಾವ ಸಚಿವಾಲಯದ ಅಡಿಯಲ್ಲಿ ವಿಶೇಷ ವಿಪತ್ತು ಪ್ರತಿಕ್ರಿಯೆ ಪಡೆ ಆಗಿದೆ? ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ NDRFನ ಪ್ರಧಾನ ಕಚೇರಿ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ನೇಮಿಸಿರುವಂತಹ ಸಮಿತಿಯು ಷರತ್ತುಬದ್ಧ ಅನುಮೋದನೆ ನೀಡಿದೆ. ಈ ಪ್ರಧಾನ ಕಚೇರಿಯನ್ನ ದೆಹಲಿಯ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವಂತಹ ರಿಡ್ಜ್ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. NDRF ಎಂಬುದು ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿಶೇಷ ವಿಪತ್ತು ನಿರ್ವಹಣಾ ಪಡೆಯಾಗಿದೆ. ಇದನ್ನು ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ NDMA ಸ್ಥಾಪನೆಯ ನಂತರ ರಚನೆ ಮಾಡಲಾಗಿದೆ. ಈ ಪಡೆಯು ಪ್ರವಾಹ, ಭೂಕಂಪಗಳು ಮತ್ತು ರಾಸಾಯನಿಕ, ಜೈವಿಕ, ವಿಕಿರಣಶೀಲ ಮತ್ತು ಪರಮಾಣು ತುರ್ತು ಪರಿಸ್ಥಿತಿಗಳು ಸೇರಿದಂತೆ ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ವಿಪತ್ತುಗಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ. NDRFನ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್. ಮತ್ಸ್ಯ ಶಕ್ತಿ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ?
ಉತ್ತರ ಮೀನುಗಾರಿಕೆ ಮತ್ತು ಜಲಕೃಷಿ. ಕೇಂದ್ರದ ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ 28 ಆಗಸ್ಟ್ 2025ರಂದು ಕೋವಲಂನಲ್ಲಿ ಮತ್ಸ್ಯ ಶಕ್ತಿ ಯೋಜನೆಯನ್ನು ಉದ್ಘಾಟಿಸಿದ್ದಾರೆ. ಈ ಯೋಜನೆಯನ್ನ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ CMFRI ಅಂದ್ರೆ ಸೆಂಟ್ರಲ್ ಮರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ವಿಜಿನ್ಸಮ್ ಪ್ರಾದೇಶಿಕ ಕೇಂದ್ರವು ಅನುಷ್ಠಾನಗೊಳಿಸ್ತಾ ಇದೆ. ಯೋಜನೆಯನ್ನ ಕಾರ್ಯಗತಗೊಳಿಸಲು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮತ್ತು CMFRI ನಡುವೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಯೋಜನೆಯನ್ನ ಪ್ರಧಾನಮಂತ್ರಿ ವಿರಾಸತ್ ಕಾ ಸಂವರ್ಧನ್ ಅಥವಾ PM ವಿಕಾಸ್ ಯೋಜನೆಯಡಿ ರೂಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಮೀನುಗಾರರ ಕುಟುಂಬಗಳಿಗೆ ವರ್ಷಪೂರ್ತಿ ತರಬೇತಿ ನೀಡಿ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವುದಾಗಿದೆ. ರಾಷ್ಟ್ರೀಯ ಕ್ರೀಡಾ ದಿನ 2025ರ ಥೀಮ್ ಯಾವುದು? ಉತ್ತರ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇ. ಕೇಂದ್ರದ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಮಿಷನ್ ಅಡಿಯಲ್ಲಿ 2025ರ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಗಸ್ಟ್ 29ರಿಂದ 31ರವರೆಗೆ ದೇಶದಾದ್ಯಂತ ಆಚರಿಸಲಾಯಿತು. ಈ ದಿನವನ್ನ ಹಾಕಿ ಕ್ರೀಡೆಯ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ. ಈ ವರ್ಷದ ಕ್ರೀಡಾ ದಿನಾಚರಣೆಯ ಥೀಮ್ ಏನಂದ್ರೆ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇ, ಅಂದ್ರೆ 1 ಗಂಟೆ ಆಟದ ಮೈದಾನದಲ್ಲಿ ಅನ್ನೋದು ಒಂದು ಥೀಮ್ ವಿಷಯ ಆಗಿತ್ತು. ದೈನಂದಿನ ಜೀವನದಲ್ಲಿ ಕನಿಷ್ಠ 60 ನಿಮಿಷಗಳ ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಇದು ಬದಲಾದ ಜೀವನ ಶೈಲಿಯಿಂದ ಉಂಟಾಗುವಂತಹ ರೋಗಗಳನ್ನು ತಡೆಗಟ್ಟಲು ಸಹಕಾರಿಯಾಗಲಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ರಾಜೀವ್ ರಂಜನ್. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಒಳಗೊಂಡ ಬ್ರಿಕ್ಸ್ ರಾಷ್ಟ್ರಗಳು ಸ್ಥಾಪನೆ ಮಾಡಿರುವಂತಹ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಡಾಕ್ಟರ್ ರಾಜೀವ್ ರಂಜನ್ ಅವರನ್ನ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗಿದೆ. 1989ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿರುವಂತಹ ರಂಜನ್ ಮೇ 2022ರಿಂದ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು ಹಣಕಾಸು ನೀತಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದಲ್ಲಿ ಸಾರಿಗೆ, ಸ್ವಚ್ಛ ಇಂಧನ, ನೀರು, ನೈರ್ಮಲ್ಯ, ಪರಿಸರ ಸಂರಕ್ಷಣೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸ್ತಾ ಇದೆ. ಪ್ರಸ್ತುತ ಬ್ಯಾಂಕ್ನಿಂದ ಅನುಮೋದಿತ ಒಟ್ಟು ಯೋಜನಾ ಮೊತ್ತದಲ್ಲಿ ಭಾರತ $7.5 ಶತಕೋಟಿ ನೊಂದಿಗೆ ಚೀನಾದ ನಂತರ 2ನೇ ಅತಿದೊಡ್ಡ ಪೋರ್ಟ್ಫೋಲಿಯೋವನ್ನ ಹೊಂದಿದೆ. ಪ್ರಧಾನಿ ಮೋದಿಯವರು ಉದ್ಘಾಟಿಸಿರುವಂತಹ ಮಾರುತಿ ಸುಜುಕಿಯ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ BEV, ಇದರ ಹೆಸರೇನು? BEV ಅಂದ್ರೆ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್. ಉತ್ತರ ಈ ವಿಟಾರ. ಪ್ರಧಾನಿ ಮೋದಿಯವರು ಗುಜರಾತ್ನ ರಾಜ್ಯದ ಅಹಮದಾಬಾದ್ ಜಿಲ್ಲೆಯ ಹಂಸಲ್ಪುರದಲ್ಲಿ ಮಾರುತಿ ಸುಜುಕಿ ಸ್ಥಾಪಿಸಿರುವಂತಹ ಭಾರತದ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನ ಈ ವಿಟಾರ ಮತ್ತು ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರವನ್ನು ಉದ್ಘಾಟಿಸಿದ್ದಾರೆ. ಮಾರುತಿ ಸುಜುಕಿ ಕಂಪನಿಯು ಇಲೆಕ್ಟ್ರಾನಿಕ್ ವಾಹನಗಳನ್ನ ರಫ್ತು ಮಾಡುವ ಮೂಲಕ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲಪಡಿಸ್ತಾ ಇದೆ. ರಕ್ತ ವರ್ಗಾವಣೆ ಮತ್ತು ಪ್ರಾಣಿಗಳಿಗೆ ರಕ್ತ ಬ್ಯಾಂಕ್ಗಳಿಗಾಗಿ ಭಾರತದ ಮೊದಲ ಮಾರ್ಗಸೂಚಿಗಳನ್ನು ಯಾವ ಇಲಾಖೆ ಬಿಡುಗಡೆ ಮಾಡಿದೆ? ಉತ್ತರ ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿರುವಂತಹ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಪ್ರಾಣಿಗಳಿಗೆ ರಕ್ತ ವರ್ಗಾವಣೆ ಮತ್ತು ರಕ್ತ ಬ್ಯಾಂಕ್ಗಳ ಕುರಿತು ಭಾರತದ ಮೊದಲ ಮಾರ್ಗಸೂಚಿಗಳು ಮತ್ತು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಹೊರಡಿಸಿದೆ. ಈ ಮಾರ್ಗಸೂಚಿಗಳು ಪ್ರಾಣಿಗಳಿಗೆ ರಕ್ತ ವರ್ಗಾವಣೆಯನ್ನು ಇನ್ನಷ್ಟು ಸುಧಾರಿಸುವ ಮತ್ತು ಅವುಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಈ ನಿರ್ದಿಷ್ಟ ನಿಯಮಾವಳಿಗಳು ಪ್ರಾಣಿಗಳ ರಕ್ತದಾನಿಗಳನ್ನು ಆಯ್ಕೆ ಮಾಡುವುದು, ಅವುಗಳ ರಕ್ತವನ್ನು ಸಂಗ್ರಹಿಸುವುದು, ಅದನ್ನು ಸಂಸ್ಕರಣೆ ಮಾಡುವುದು, ಶೇಖರಿಸುವುದು ಮತ್ತು ಸುರಕ್ಷಿತವಾಗಿ ರಕ್ತ ವರ್ಗಾವಣೆ ಮಾಡುವುದನ್ನು ಒಳಗೊಂಡಂತೆ ಎಲ್ಲ ಪ್ರಕ್ರಿಯೆಗಳಿಗೆ ಒಂದು ಸ್ಪಷ್ಟವಾದ ಫ್ರೇಮ್ವರ್ಕ್ ಅನ್ನು ಒದಗಿಸ್ತಾ ಇದೆ. ಭಾರತದಲ್ಲಿ ಸುಮಾರು 537 ಮಿಲಿಯನ್ ಜಾನುವಾರುಗಳು ಮತ್ತು 125 ಮಿಲಿಯನ್ ಸಾಕು ಪ್ರಾಣಿಗಳಿವೆ. ಇವುಗಳು ದೇಶದ ರಾಷ್ಟ್ರೀಯ GDPಗೆ 5.5% ಮತ್ತು ಕೃಷಿ GDPಗೆ 30%ಕ್ಕಿಂತ ಹೆಚ್ಚು ಕೊಡುಗೆಯನ್ನ ಜಾನುವಾರುಗಳು ನೀಡುತ್ತಾ ಇವೆ. ಆದ್ದರಿಂದ ಈ ಹೊಸ ಮಾರ್ಗಸೂಚಿಗಳು ಪ್ರಾಣಿಗಳ ಜೀವಗಳನ್ನು ಉಳಿಸಲು, ರೈತರ ಜೀವನೋಪಾಯವನ್ನು ರಕ್ಷಿಸಲು ಮತ್ತು ದೇಶದಲ್ಲಿ ಪ್ರಾಣಿ ಕಲ್ಯಾಣವನ್ನು ಹೆಚ್ಚಿಸಲು ಮಹತ್ವದ ಹೆಜ್ಜೆಯಾಗಿದೆ. ಭಾರತವು ಪ್ರಾರಂಭಿಸಿರುವಂತಹ ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಉಪಕ್ರಮದ ಹೆಸರೇನು? ಉತ್ತರ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ.
ಪ್ರಧಾನಮಂತ್ರಿ ಜನ್ಧನ್ ಯೋಜನೆ PMJDY ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿದ್ದು 2025 ಆಗಸ್ಟ್ 28ಕ್ಕೆ 11 ವರ್ಷಗಳನ್ನು ಇದು ಪೂರೈಸಿದೆ. ಇದನ್ನ 28 ಆಗಸ್ಟ್ 2014ರಂದು ಪ್ರಾರಂಭಿಸಲಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಬ್ಯಾಂಕಿಂಗ್, ಉಳಿತಾಯ, ಕ್ರೆಡಿಟ್, ವಿಮೆ, ಪಿಂಚಣಿ ಮತ್ತು ಹಣ ರವಾನೆ ಸೇವೆಗಳನ್ನು ಒದಗಿಸುವ ಮೂಲಕ ಎಲ್ಲರಿಗೂ ಆರ್ಥಿಕ ಸೇರ್ಪಡೆಗೆ ಅವಕಾಶ ಕಲ್ಪಿಸುವುದಾಗಿದೆ. ಇದು ನೇರ ಲಾಭ ವರ್ಗಾವಣೆಗಳನ್ನು ಬೆಂಬಲಿಸುತ್ತೆ. ಸರ್ಕಾರದ ವಿವಿಧ ಆರ್ಥಿಕ ಉಪಕ್ರಮಗಳಿಗೆ ಬೆನ್ನೆಲುಬಾಗಿದೆ. ಯೋಜನೆ ಪ್ರಾರಂಭವಾಗುವ ಮೊದಲು ಭಾರತದಲ್ಲಿ ಕೇವಲ 59% ಕುಟುಂಬಗಳು ಮತ್ತು 35% ವಯಸ್ಕರು ಮಾತ್ರ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರು. ಆದರೆ ಕೇವಲ 11 ವರ್ಷಗಳಲ್ಲಿ ಇದು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದೆ. ಇಂದು ಬಹುತೇಕ 100% ಕುಟುಂಬಗಳು ಮತ್ತು 90%ಕ್ಕಿಂತ ಹೆಚ್ಚು ವಯಸ್ಕರು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಒಟ್ಟು 56.2 ಕೋಟಿ ಖಾತೆಗಳನ್ನು ತೆರೆಯಲಾಗಿದೆ. ಇದರಲ್ಲಿ 37.5 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಿಗೆ ಸೇರಿದ್ದಾವೆ. ಗಮನಾರ್ಹವಾಗಿ ಈ ಖಾತೆಗಳಲ್ಲಿ 56% ಖಾತೆಗಳನ್ನು ಮಹಿಳೆಯರು ಹೊಂದಿದ್ದು, ಇದು ಲಿಂಗ ಸಮಾನತೆ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದೆ. 2025ರ ಬಾಕ್ಸಿಂಗ್ ವಿಶ್ವಕಪ್ನ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು? ಉತ್ತರ ಭಾರತ. ಭಾರತವು ಮೊದಲ ಬಾರಿಗೆ 2025ರ ನವೆಂಬರ್ 13ರಿಂದ 24ರವರೆಗೆ ಗ್ರೇಟರ್ ನೋಯ್ಡಾದಲ್ಲಿ ಪುರುಷರ ಮತ್ತು ಮಹಿಳೆಯರ ಬಾಕ್ಸಿಂಗ್ ವಿಶ್ವಕಪ್ ಅನ್ನು ಆಯೋಜನೆ ಮಾಡಿದೆ. ಈ ಮಹತ್ವದ ಕಾರ್ಯಕ್ರಮದ ಭಾಗವಾಗಿ 23 ನವೆಂಬರ್ 2025ರಂದು ಗ್ರೇಟರ್ ನೋಯ್ಡಾದಲ್ಲಿ ವಿಶ್ವ ಬಾಕ್ಸಿಂಗ್ ಸಮ್ಮೇಳನ ಕೂಡ ನಡೆಯಲಿದೆ. ವಿಜಯ್ ಪಾತಿಕ್ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯಲಿರುವಂತಹ ಈ ಪಂದ್ಯಾವಳಿಯಲ್ಲಿ ಕನಿಷ್ಠ 80 ದೇಶಗಳಿಂದ ಸುಮಾರು 450 ಬಾಕ್ಸರ್ಗಳು ಮತ್ತು 150 ಅಧಿಕಾರಿಗಳು ಭಾಗವಹಿಸುವಂತ ನಿರೀಕ್ಷೆ ಇದೆ. ಈ ಹಿಂದೆ ಭಾರತ 2018ರಲ್ಲಿ ಮತ್ತು 2023ರಲ್ಲಿ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹಾಗೂ 2017ರಲ್ಲಿ ವಿಶ್ವ ಬಾಕ್ಸಿಂಗ್ ಸಮ್ಮೇಳನವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿತ್ತು. ಕುಟ್ಟಿಯಾಡಿ ತೆಂಗಿನಕಾಯಿಯನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತೆ? ಉತ್ತರ ಕೇರಳ ರಾಜ್ಯ. ಕೇರಳದ ಕೋಝಿಕೋಡ್ ಜಿಲ್ಲೆಯ ಕುಟ್ಟಿಯಾಡಿ ಪ್ರದೇಶದಲ್ಲಿ ಪ್ರಧಾನವಾಗಿ ಬೆಳೆಯಲಾಗುವಂತಹ ಕುಟ್ಟಿಯಾಡಿ ತೆಂಗಿನಕಾಯಿ ಇದೀಗ ಭೌಗೋಳಿಕ ಸೂಚ್ಯಂಕ ಅಥವಾ GI ಟ್ಯಾಗ್ ಆಗಿ ಅರ್ಜಿಯನ್ನ ಸಲ್ಲಿಸಿದೆ. ಇದು ತನ್ನ ವೈಶಿಷ್ಟ್ಯತೆಗಳಿಂದ ಗುರುತಿಸಲ್ಪಟ್ಟಿದೆ. ಈ ತಳಿಯ ತೆಂಗಿನಕಾಯಿಯ ಇಳುವರಿ ಹೆಚ್ಚು. ಇದರ ಕೃಷಿಯು ಆರ್ಥಿಕವಾಗಿ ಲಾಭದಾಯಕ ಆಗಿದೆ. ಸಾಮಾನ್ಯವಾಗಿ ತೆಂಗಿನಕಾಯಿ ಮರಗಳನ್ನು ನೆಟ್ಟ 5 ವರ್ಷಗಳಲ್ಲಿ ಫಸಲು ಸಿಗಲು ಆಗುತ್ತೆ. ಕುಟ್ಟಿಯಾಡಿ ತೆಂಗಿನಕಾಯಿ ಮರವು ದೀರ್ಘಕಾಲ ಬಾಳಿಕೆ ಬರುತ್ತೆ. ಅಂದ್ರೆ ಇದು 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಜೀವಿಸುತ್ತೆ. ಈ ಮರದ ಕಾಂಡವು ದೃಢವಾಗಿದ್ದು ಕೀಟಗಳು ಮತ್ತು ಬರಗಾಲದಂತಹ ಸವಾಲುಗಳನ್ನು ಸುಲಭವಾಗಿ ಎದುರಿಸುತ್ತೆ. ಈ ತಳಿಯ ತೆಂಗಿನಕಾಯಿ ಗಾತ್ರದಲ್ಲಿ ದೊಡ್ಡದಾಗಿದ್ದು ತೂಕವು ಕೂಡ ಹೆಚ್ಚಾಗಿರುತ್ತೆ. ಇವುಗಳು ದಪ್ಪನಾದ ತಿರುಳನ್ನು ಹೊಂದಿದ್ದು ಇತರೆ ತೆಂಗಿನಕಾಯಿಗಳಿಗಿಂತ ಹೆಚ್ಚು ಎಣ್ಣೆಯನ್ನು ಉತ್ಪಾದಿಸುತ್ತದೆ. GI ಟ್ಯಾಗ್ನಿಂದ ಈ ವಿಶಿಷ್ಟ ತೆಂಗಿನಕಾಯಿಯ ಕೃಷಿ ಮತ್ತು ಆರ್ಥಿಕ ಪ್ರಾಮುಖ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ? ಉತ್ತರ ಶ್ರೀಲಂಕಾ. ಭಾರತದ ಸಹಾಯಕ ಹೈಕಮಿಷನ್ ಮತ್ತು ಪೆರಾಡೆನಿಯಾ ವಿಶ್ವವಿದ್ಯಾಲಯದ ಜಂಟಿ ಆಶ್ರಯದಲ್ಲಿ ಆಗಸ್ಟ್ 2025ರಲ್ಲಿ ಶ್ರೀಲಂಕಾದ ಕ್ಯಾಂಡಿಯಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಾಲಿ ಸಮ್ಮೇಳನ ನಡೆದಿದೆ. ಪಾಲಿ ಭಾಷೆಯ ಭವಿಷ್ಯ ಎಂಬ ವಿಷಯದ ಕುರಿತು ನಡೆದಿರುವಂತಹ ಈ ಸಮ್ಮೇಳನ ಭಾರತ, ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳ ಪ್ರಮುಖ ವಿದ್ವಾಂಸರನ್ನು ಒಂದೆಡೆಗೆ ಸೇರಿಸಿತ್ತು. ಈ ಸಮಾವೇಶದಲ್ಲಿ ತೇರವಾದ ಬೌದ್ಧ ಸಂಪ್ರದಾಯಗಳು, ಪ್ರಾಚೀನ ಹಸ್ತಪ್ರತಿಗಳ ಅಧ್ಯಯನಗಳು ಮತ್ತು ಪಾಲಿ ಭಾಷೆಯು ಶಾಸ್ತ್ರೀಯ ಮಾಧ್ಯಮದಿಂದ ಹೇಗೆ ಜೀವಂತ ಭಾಷೆಗೆ ಬೆಳೆಯಿತು ಎಂಬುದರ ಕುರಿತು ಗಹನವಾದ ಚರ್ಚೆಗಳು ನಡೆದಿವೆ. ಈ ಸಮ್ಮೇಳನ ಪೆರಾಡೆನಿಯಾ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದಿದೆ. ಭಾರತ ಸರ್ಕಾರ ಈಗಾಗಲೇ ಪಾಲಿಯನ್ನ ಒಂದು ಶಾಸ್ತ್ರೀಯ ಭಾಷೆಗೆ ಅಧಿಕೃತವಾಗಿ ಗುರುತಿಸಿದೆ. ಇತ್ತೀಚೆಗೆ ಯಾವ ದೇಶಕ್ಕೆ ಟೈಫೂನ್ ಕಾಜಿಕಿ ಅಪ್ಪಳಿಸಿದೆ? ಉತ್ತರ ವಿಯೆಟ್ನಾಂ. ವಿಯೆಟ್ನಾಂನಲ್ಲಿ 26 ಆಗಸ್ಟ್ 2025ರಿಂದ ಅಪ್ಪಳಿಸಿರುವಂತಹ ಕಾಜಿಕಿ ಅಥವಾ ಕಜಿಕಿ ಚಂಡಮಾರುತ ಭಾರಿ ಹಾನಿಯನ್ನು ಉಂಟು ಮಾಡಿದೆ. ಈ ಚಂಡಮಾರುತ 2024ರಲ್ಲಿ ಸುಮಾರು 300 ಜನರ ಸಾವಿಗೆ ಕಾರಣವಾಗಿ $3.3 ಬಿಲಿಯನ್ ಹಾನಿಯನ್ನು ಉಂಟು ಮಾಡಿರುವಂತಹ ಯಾಗಿ ಚಂಡಮಾರುತದಷ್ಟೇ ಪ್ರಬಲವಾಗಿದೆ ಅಂತ ಇದನ್ನು ಪರಿಗಣಿಸಲಾಗಿದೆ. ಟೋಲ್ ಪ್ಲಾಜಾ ನೌಕರರ ಮಕ್ಕಳನ್ನು ಬೆಂಬಲಿಸಲು ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಪ್ರಾರಂಭಿಸಿರುವಂತಹ ಉಪಕ್ರಮದ ಹೆಸರೇನು? ಉತ್ತರ ಪ್ರಾಜೆಕ್ಟ್ ಆರೋಹಣ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಟೋಲ್ ಪ್ಲಾಜಾ ನೌಕರರ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾಜೆಕ್ಟ್ ಆರೋಹಣ ಎಂಬ ಮಹತ್ವಾಕಾಂಕ್ಷೆ ಯೋಜನೆಯನ್ನ ವರ್ಟಿಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ನ ಸಹಯೋಗದೊಂದಿಗೆ ಆರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ
ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಹಾಗೂ ಇತರೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದಾಗಿದೆ. ಪ್ರಾಜೆಕ್ಟ್ ಆರೋಹಣ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಸಾಮಾಜಿಕ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಈ ಯೋಜನೆಯಡಿ 11ನೇ ತರಗತಿಯಿಂದ ಪದವಿವರೆಗಿನ 500 ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ತಲಾ 12,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಸ್ನಾತಕೋತ್ತರ ಅಧ್ಯಯನ ಮುಂದುವರಿಸಲು ಬಯಸುವಂತಹ 50 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ 50,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ. ಈ ಯೋಜನೆಯು ಕೇವಲ ಆರ್ಥಿಕ ನೆರವು ಮಾತ್ರ ಅಲ್ಲದೆ ಮಾರ್ಗದರ್ಶನ, ಕೌಶಲ್ಯ ವೃದ್ಧಿ ಕಾರ್ಯಾಗಾರಗಳು, ವೃತ್ತಿ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳ ದೀರ್ಘಾವಧಿಯ ಪ್ರಗತಿಯ ಮೇಲ್ವಿಚಾರಣೆಯನ್ನು ಒಳಗೊಂಡಿದೆ. ಓಕೆ, ಇಲ್ಲಿಗೆ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ 27ರಿಂದ 31ರವರೆಗಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮುಕ್ತಾಯ ಆಗ್ತಾ ಇದೆ. ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಜನವರಿಯಿಂದ ಆಗಸ್ಟ್ ತಿಂಗಳವರೆಗಿನ ಒಟ್ಟು 7 ಮಾಸಪತ್ರಿಕೆಗಳು ಸಿಗುತ್ತೆ ನಮ್ಮಲ್ಲಿ. ಓಕೆ, ಈ ವರ್ಷದ 2025ರ ಫೆಬ್ರವರಿ ಮಾಸಪತ್ರಿಕೆ ಖಾಲಿ ಆಗೋಯ್ತು. ತಗೊಳ್ರೋ ಅಂದಾಗ ಯಾರು ತಗೊಳ್ಳಿಲ್ಲ, ಬೇರೆಯವರು ಆಲ್ರೆಡಿ ತಗೊಂಡಿದ್ದಾರೆ. ಫೆಬ್ರವರಿ ಖಾಲಿ ಆಗೋಯ್ತು. ಇನ್ನೇನು ಜನವರಿಯಿಂದ ಆಗಸ್ಟ್ ವರೆಗೆ ಎಲ್ಲಾ ಮಾಸಪತ್ರಿಕೆಗಳು ಖಾಲಿ ಆಗ್ತಾ ಬಂತು. ಇನ್ನೇನು ನೇಮಕಾತಿಗಳು ಕೂಡ ಶುರು ಆಗತ್ತೆ. ನೀವು ಎಲ್ಲಿಂದ ಓದ್ತೀರಾ, ಏನ್ ಮಾಡ್ತೀರಾ ನಿಮಗೆ ಗೊತ್ತು. ಹೀಗಾಗಿ ಬೇಗ ಈ ನಂಬರ್ಗೆ ವಾಟ್ಸಪ್ ಮಾಡಿದವರಿಗೆ ನಾವು ಒಂದು ಮಾಸಪತ್ರಿಕೆಗಳ ಸೆಟ್ ಅನ್ನ ಕಳಿಸ್ತಾ ಇದ್ದೇವೆ. ಸ್ಟಾಕ್ ಖಾಲಿ ಆಗೋಕ್ಕಿಂತ ಮುಂಚೆ ಬೇಗ ಮೆಸೇಜ್ ಮಾಡಿ. 2024ರ ಓಕೆ 2024ರ ಜನವರಿಯಿಂದ ಡಿಸೆಂಬರ್ ವರೆಗಿನ ಓಕೆ ಒಟ್ಟು 12 ತಿಂಗಳ ಮಾಸಪತ್ರಿಕೆಯ ಸೆಟ್ ಅನ್ನ ಕೇವಲ 444 ಓಕೆ 444 ರೂಪಾಯಿಗೆ ಒಟ್ಟು 12 ಮಾಸಪತ್ರಿಕೆಗಳ ಸೆಟ್ ಅನ್ನ 2024ನೇ ವರ್ಷದ, ಗಮನಿಸಿ 2025 ಅಲ್ಲ, 2024ರ ಜನವರಿಯಿಂದ ಡಿಸೆಂಬರ್ ವರೆಗಿನ ಸೆಟ್ ಅನ್ನ 444 ರೂಪಾಯಿಗೆ ಅಂದ್ರೆ 50% ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಬೇಗ ಎಕ್ಸಾಮ್ಗೆ ತುಂಬಾ ಸೀರಿಯಸ್ ಆಗಿ ಓದ್ತಾ ಇರೋರು, ಈ ಸಲ ಸಿಕ್ಕಾಪಟ್ಟೆ ನೇಮಕಾತಿ ಆಗತ್ತೆ, ಅದರಲ್ಲಿ ಜಾಬ್ ಹಿಡಿಬೇಕು ಅನ್ನೋರು, ಗಂಭೀರವಾಗಿರೋರು ಬೇಗ ವಾಟ್ಸಪ್ ಮಾಡಿ ಕರೆಂಟ್ ಅಫೇರ್ಸ್ ಅನ್ನ ಒಂದು ಕರಗತ ಮಾಡ್ಕೊಳ್ಳಿ. ಧನ್ಯವಾದ.